ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಒಂದು ಸಂದೇಶವನ್ನು ನೋಡೋಣ. ವೇದಾಂತ ಡಿಂಡಿಮ ಎನ್ನುವಂಥ ಒಂದು ವೇದಾಂತ ಪ್ರಕರಣ ಗ್ರಂಥವುಂಟು. ಇದನ್ನು ರಚನೆ ಮಾಡಿರುವ ಮಹಾತ್ಮರು ಒಬ್ಬ ಸನ್ಯಾಸಿಗಳು. ಅವರ ಹೆಸರು ನೃಸಿಂಹ ಸರಸ್ವತಿ ತೀರ್ಥರು. ಯತಿಪುಂಗವರು, ಜ್ಞಾನಿವರೇಣ್ಯರು, ಒಳ್ಳೆ ವಿದ್ವಾಂಸರು ಅಂಥ ನೃಸಿಂಹ ಸರಸ್ವತಿ ತೀರ್ಥರಿಂದ ಮಹಾತ್ಮರಿಂದ ರಚಿತವಾಗಿರುವ ಒಂದು ಗ್ರಂಥ ವೇದಾಂತ ಡಿಂಡಿಮ. ಇದರಲ್ಲಿ ಒಂದು ಶ್ಲೋಕವನ್ನು ಆರಿಸಿಕೊಂಡು ಅದರ ಸಂದೇಶವನ್ನು ನೋಡೋಣ. ಸುಖಮಲ್ಪಂ ಬಹುಕ್ಲೇಶಂ ವಿಷಯಗ್ರಾಹಿಣಾಂ ನೃಣಾಂ ಅನಂತಂ ಬ್ರಹ್ಮನಿಷ್ಠಾನಾಂ ಇತಿ ವೇದಾಂತ ಡಿಂಡಿಮಃ. ಮುಮುಕ್ಷು ಸಾಧಕರಿಗೆ ವೇದಾಂತ ಡಿಂಡಿಮದ ಒಂದೊಂದು ಶ್ಲೋಕವೂ ಕೂಡ ಅಮೃತ ರಸಾಯನದಂತೆ ಅತ್ಯಂತ ರುಚಿಯಾಗಿದೆ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ. ಸುಖಮಲ್ಪಂ ಬಹುಕ್ಲೇಶಂ ವಿಷಯಗ್ರಾಹಿಣಾಂ ನೃಣಾಂ ಅನಂತಂ ಬ್ರಹ್ಮನಿಷ್ಠಾನಾಂ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಸುಖಂ ಅಲ್ಪಂ ಬಹುಕ್ಲೇಶಂ ವಿಷಯಗ್ರಾಹಿಣಾಂ ನೃಣಾಂ ಅನಂತಂ ಬ್ರಹ್ಮನಿಷ್ಠಾನಾಂ ಇತಿ ವೇದಾಂತ ಡಿಂಡಿಮಃ. 9 ಪದಗಳಿಂದ ರಚಿತವಾಗಿರುವ ದಿವ್ಯ ಮಂಗಳ ಶ್ಲೋಕವಿದು. ವಿಷಯಗ್ರಾಹಿಣಾಂ ನೃಣಾಂ ಅಲ್ಪಂ ಬಹುಕ್ಲೇಶಂ ಸುಖಂ ತು ಬ್ರಹ್ಮನಿಷ್ಠಾನಾಂ ಅನಂತಂ ಸುಖಂ ಇತಿ ವೇದಾಂತ ಡಿಂಡಿಮಃ. ವಿಷಯಗ್ರಾಹಿಣಾಂ ವಿಷಯಗಳನ್ನೇ ಯಾವಾಗಲೂ ಕೂಡ ಹಿಡಿದುಕೊಂಡಿರುವಂಥ ಲೌಕಿಕ ಜನಗಳಿಗೆ, ಲೌಕಿಕ ಜನಗಳು ವೇದಾಂತ ಸಂಸ್ಕಾರವಿಲ್ಲ, ವಿವೇಕವಿಲ್ಲ, ವೈರಾಗ್ಯವಿಲ್ಲ, ಗುರುಸೇವೆಯಿಲ್ಲ, ಮುಮುಕ್ಷುತ್ವವಂತೂ ಇಲ್ಲವೇ ಇಲ್ಲ. ಯಾವಾಗಲೂ ಆಸುಪ್ತೇ
ಆಮೃತೆ ಕಾಲಂ ವಿಷಯಾಭಿಧ್ಯಾನಂ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವವರೆಗೆ ಹೆಣ್ಣು ಹೊನ್ನು ಮಣ್ಣು ಚಿನ್ನ ಬೆಳ್ಳಿ ಮನೆ ಆಸ್ತಿ ಪಾಸ್ತಿ ಹೋಟ್ಲು ಸಿನಿಮಾ ಊಟ ಮುಗಿದಾಯಿತು. ಹೀಗೆ ಕಾಲ ಹಾಕುತ್ತಾ 80 85 90 95 100 ವರ್ಷ ಕಳೆದಿದ್ದಾರೆ. ಇವರಿಗೆ ಹೆಸರು ವಿಷಯಗ್ರಾಹಿಣ ಮನುಷ್ಯ. ವಿಷಯಗಳನ್ನೇ ಅನುಸರಿಸಿಕೊಂಡು ವಿಷಯಗಳನ್ನು ಅನುಸಂಧಾನ ಮಾಡುತ್ತಾ ಇಡೀ ತಮ್ಮ ಜೀವನವನ್ನು ಕಳೆಯುತ್ತಿರುವಂಥ ನತದೃಷ್ಟರು. ಇವರಿಗೆ ಸಿಕ್ಕುವಂಥ ಸುಖ ಅಲ್ಪಂ, ಬಹಳ ಕಮ್ಮಿ ಸುಖ. 99% ಕಷ್ಟ, 1% ಸುಖ. ಅಲ್ಪ ಸುಖ. ಅಲ್ಪ ಸುಖಕ್ಕಾಗಿ ಬಹು ಕ್ಲೇಶಂ, ತುಂಬ ಕಷ್ಟಪಡ್ತಾರೆ. ವಿಷಯಗ್ರಾಹಿಣ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯಗಳನ್ನೇ ಯಾವಾಗಲೂ ಚಿಂತನೆ ಮಾಡುತ್ತಾ ಅವುಗಳನ್ನೇ ಅನುಭವಿಸುತ್ತಿರುವಂಥ ಮಾನವರಿಗೆ ಸಿಕ್ಕುವಂಥ ಸುಖ ಅಲ್ಪಂ, ಕಮ್ಮಿ ಸುಖ. ಆ ಕಮ್ಮಿ ಸುಖ ಹೊಂದುವುದಕ್ಕೆ ಪಡುವಂಥ ಕಷ್ಟ ಬಹು ಕ್ಲೇಶಂ. ಇದು ಬಹುವ್ರೀಹಿ ಸಮಾಸ. ಬಹವಃ ಕ್ಲೇಶಾಃ ಯಸ್ಮಿನ್ ತತ್ ಸುಖಂ ಬಹು ಕ್ಲೇಶಂ. ಬಹಳ ಕ್ಲೇಶವುಳ್ಳಂಥ ಸುಖ, ತುಂಬ ಕಷ್ಟಪಟ್ಟು ತುಂಬ ಶ್ರಮಪಟ್ಟು ಉಂಟಾಗುವಂಥ ಸುಖ ಅಲ್ಪ ಸುಖ. ಇದಕ್ಕೆ ನೂರಾರು ಉದಾಹರಣೆ ಕೊಡ್ಬೋದು. ಬಹಳ ಕಷ್ಟಪಟ್ಕೊಂಡು ಇಂದಿನ ವಿದ್ಯಾರ್ಥಿಗಳು ಓದ್ತಾರೆ, ಹಗಲು ರಾತ್ರಿ ಕಷ್ಟಪಡ್ತಾರೆ. ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಯಿತು, ತುಂಬ ಸಂತೋಷ. BE ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡ್ದೆ, ತೃಪ್ತಿ ಇದೆಯಾ? ಅಮೇರಿಕಕ್ಕೆ ಹೋಗಿ, ಜರ್ಮನಿಗೆ ಹೋಗಿ, ಲಂಡನ್ಗೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ MS ಮಾಡಬೇಕು. ಎಷ್ಟು ಕಷ್ಟ! ವಿದೇಶಗಳಿಗೆ ಹೋಗಿ ಅಲ್ಲಿ ಜೀವನ ನಡೆಸಬೇಕು ಅಂದರೆ ಒಂದು ಕಡೆ ಖರ್ಚು. ನಮ್ಮ ಇಂಡಿಯಾ ದೇಶದ 100 ರೂಪಾಯಿ ಇದ್ದರೆ $1 ಆಗುತ್ತಲ್ಲಿ. ಎಲ್ಲೋ ಉಳ್ಕೋಬೇಕು, ನೆಂಟರು ಅಂತಿಲ್ಲ, ಇಷ್ಟರು ಅಂತಿಲ್ಲ, ಸ್ನೇಹಿತರು ಅಂತಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಕೊಂಡು 2 ವರ್ಷ ಓದ್ಕೊಂಡು MS ಪಾಸ್ ಮಾಡ್ದೆ. ಎಷ್ಟು ಕಷ್ಟವಾಗಿದೆ. ಅನಂತರ ತಿಂಗಳಿಗೆ ಒಂದು 20 ಲಕ್ಷ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಒಂದು 10 ವರ್ಷ ಸಂಪಾದನೆ ಮಾಡ್ದ, 10 ಕೋಟಿ ಸಂಪಾದನೆ ಮಾಡಿಕೊಂಡು ಒಂದು ಮನೆಯಿಂದ ಕೊಂಡ್ಕೊಂಡ. ಎಷ್ಟು ಮನೆಯಲ್ಲಿ ಕೊಂಡ್ಕೊಂಡಿದ್ದಾಯಿತು? ಬೇಕಾದಷ್ಟು ತಾಪತ್ರೆ. ಅನಂತರ ಸ್ವಂತ ಮನೆ ಮಾಡ್ಕೊಳ್ಳೋದು ಸುಲಭನೇ. ಮಾಡ್ಕೊಂಡ್ಮೇಲೆ ಅಲ್ಲಿ ಗೋಡೆ ಸೋರ್ತಾ ಇದೆ, ಈ ಕಡೆ ಪೇಂಟ್ ಆಗಿಲ್ಲ, ಈ ಕಡೆ ಬೀಳ್ತಾ ಇದೆ, ಟ್ಯಾಕ್ಸ್ ಕಟ್ಟಿಲ್ಲ, ಶುರುವಾದ ಪ್ರಾಬ್ಲಮ್ಸ್. ಇದೇ ತರಹದಲ್ಲಿ ಬಹು ಕ್ಲೇಶಂ, ತುಂಬ ಕ್ಲೇಶ. ಬಹಳ ಕಷ್ಟಪಟ್ಟು ತುಂಬ ಕ್ಲೇಶದಿಂದ ಉಂಟಾದಂಥ ಸುಖ ಅಲ್ಪ ಸುಖ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದರು. ಕಡಲಿನಷ್ಟು ದುಃಖ, ಕಡಲೆಯಷ್ಟು ಸುಖ. ಒಂದು ಕಡಲು, ಸಮುದ್ರ. ಸಮುದ್ರ ಎಷ್ಟು ದೊಡ್ಡದಾಗಿದೆ, ಸಮುದ್ರದಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಕ್ಲೇಶಪಟ್ಟರೆ ಸಿಕ್ಕುವಂಥ ಸುಖ ಕಡಲೆಕಾಳಿನಷ್ಟು. ಕಡಲೆಕಾಳಿನಷ್ಟು ಸುಖ ಪ್ರಾಪ್ತಿಗಾಗಿ ಕಡಲಿನಷ್ಟು ಸಮುದ್ರದಷ್ಟು ಕಷ್ಟಪಡ್ತಾ ಇದ್ದಾರೆ ಅಜ್ಞಾನಿಗಳು. ಆ ಸುಖವು ಅನಿತ್ಯವಾದ ಸುಖ, ಕ್ಷಣಿಕವಾದ ಸುಖ. ಅನಂತರ ಅನಂತಂ ಬ್ರಹ್ಮನಿಷ್ಠಾನ. ಯಾರು ಬ್ರಹ್ಮನಿಷ್ಠರೋ, ಬ್ರಹ್ಮಜ್ಞಾನಿಗಳಾಗಿದ್ದಾರೆಯೋ, ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎಂದು ತಿಳಿದುಕೊಂಡಿದ್ದಾರೆಯೋ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ವಿಪಶ್ಚಿತ ಬ್ರಹ್ಮಣ ಸಹ.
ಬ್ರಹ್ಮನಿಷ್ಠರಿಗೆ ಸಿಕ್ಕುವಂಥ ಆನಂದ ಅಪರಿಮಿತವಾದ ಆನಂದ, ಅಪಾರವಾದ ಆನಂದ, ಸಂಪೂರ್ಣವಾದ ಆನಂದ. ಬ್ರಹ್ಮಜ್ಞಾನ ತುಂಬ ಸುಲಭ. ಇದಕ್ಕೆ ಜಾತಿ, ವರ್ಣ, ಆಶ್ರಮ, ಮತ, ಪಂಥ, ಎಜುಕೇಷನ್ ಯಾವ ರಿಸ್ಟ್ರಿಕ್ಷನ್ಸೂ ಇಲ್ಲ. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯನು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಬಹುದು. ಬ್ರಹ್ಮಜ್ಞಾನ ಮಾಡಿಕೊಂಡ ಅಂದರೆ ಬ್ರಹ್ಮವೇ ಆನಂದ. ಈ ಬ್ರಹ್ಮಾನಂದವು ಪರಿಪೂರ್ಣವಾದ ಆನಂದ, ಆಕಾಶದಂತೆ ವ್ಯಾಪಕವಾಗಿರುವ ಆನಂದ. ಅನಂತಂ ಬ್ರಹ್ಮನಿಷ್ಠಾನ. ಉದಾಹರಣೆಗೆ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗಾಗಲಿ ಮತ್ತು ಬ್ರಹ್ಮನಿಷ್ಠರಾದ ಪರಿಪೂರ್ಣ ಸ್ವರೂಪರಾದ ರಮಣ ಮಹರ್ಷಿಗಳಿಗಾಗಲಿ ಬ್ರಹ್ಮಜ್ಞಾನವಾಗಿತ್ತು. ಬ್ರಹ್ಮನಿಷ್ಠರಾದ ಮಹಾತ್ಮರು ಅವರಿಗೆ ಆನಂದ ಹೇಗಿತ್ತು? ಅನಂತಂ ಬ್ರಹ್ಮನಿಷ್ಠಾನ. ರೋಗ ಬಂದರೂ ಆನಂದ, ಕಷ್ಟ ಬಂದರೂ ಆನಂದ, ಆಯಾಸವಾದರೂ ಆನಂದ, ಜನಗಳಿಂದ ನಿಂದೆ ಬಂದರೂ ಆನಂದ, ಮಾನಾಪಮಾನಗಳಿಗೆ ಸಮನಾಗಿ ಆತ್ಮನಿಷ್ಠರಾಗಿರುವಂಥ ಮಹಾತ್ಮರಿಗೆ ಸಹಜವಾದ ಆನಂದ. ಈ ಆನಂದವನ್ನು ತೈತ್ರಿಯೋಪನಿಷತ್ತು ಹೇಳ್ತಾ ಇದೆ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪಯಂತೆ ವಿಸಂವಿಶಂತೀತಿ. ಆನಂದ ಆನಂದ ಆನಂದ. ಹೊಟ್ಟೆ ತುಂಬಿದರೂ ಆನಂದ, ಹಸಿವಾದರೂ ಆನಂದ. ಅದೇ ರೀತಿಯಲ್ಲಿ ಆಯಾಸವಾದರೂ ಆನಂದ, ಸುಖವಾಗಿದ್ದರೂ ಆನಂದ. ಆನಂದ ಸ್ವರೂಪದಲ್ಲಿ ಎಂದೆಂದಿಗೂ ಕೊರತೆ ಉಂಟಾಗುವುದಿಲ್ಲ. ಇಂಥ ಬ್ರಹ್ಮಾನಂದವನ್ನು ಎಲ್ಲ ಮಾನವರು ಹೊಂದಬೇಕಾದರೆ ಏನು ಮಾಡಬೇಕು? ಬ್ರಹ್ಮಜ್ಞಾನವನ್ನು ಮಾಡ್ಕೊ. ನಾನು ದೇಹೇಂದ್ರಿಯ ಮನೋಬುದ್ಧಿಯಾದಿ ಸಂಘಾತವಲ್ಲ. ದೇಹ ಎನ್ನುವಂತಹದ್ದು ಒಂದು ಉಪಾಧಿ ಮಾತ್ರ. ನಾನು ಉಪಾಧಿರಹಿತವಾಗಿರುವ ಪರಮಾತ್ಮನಾಗಿದ್ದೇನೆ ಎನ್ನುವ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡರೆ ಬ್ರಹ್ಮನಿಷ್ಠರಾಗುತ್ತಾರೆ. ಅಂಥ ಬ್ರಹ್ಮನಿಷ್ಠರಿಗೆ ಅನಂತವಾದ ಆನಂದ ಸಿಕ್ಕುತ್ತದೆ ಎನ್ನುವ ಸಂದೇಶವನ್ನು ವೇದಾಂತ ಡಿಂಡಿಮದಲ್ಲಿ ಈ ಶ್ಲೋಕ ಹೇಳ್ತಾ ಇದೆ. ಸುಖಮಲ್ಪಂ ಬಹುಕ್ಲೇಶಂ ವಿಷಯಗ್ರಾಹಿಣಾಂ ನೃಣಾಂ ಅನಂತಂ ಬ್ರಹ್ಮನಿಷ್ಠಾನ ಇತಿ ವೇದಾಂತ ಡಿಂಡಿಮಃ. ಸದ್ಗುರುಗಳ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಬ್ರಹ್ಮಾತ್ಮಜ್ಞಾನ ಉಂಟಾಗಲಿ. ನಾವೆಲ್ಲರೂ ಅನಂತ ಆನಂದವನ್ನು ಪಡೆದುಕೊಂಡು ಮೋಕ್ಷವನ್ನು ಹೊಂದುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.